ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯವರನ್ನ ಆಗಸ್ಟ್ 28ರವರೆಗೂ ಜಾರಿ ನಿರ್ದೇಶನಾಲಯದ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. 35ನೇ ಸಿಸಿಎಚ್ ನ್ಯಾಯಾಧೀಶರು ಜಾರಿ ನಿರ್ದೇಶನಾಲಯದ ಕಸ್ಟಡಿಗೆ ಶಾಸಕರನ್ನ ಕೊಟ್ಟು ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತು ನ್ಯಾಯಾಧೀಶರ ನಿವಾಸದಲ್ಲಿ ಕೆಸಿ ವೀರೇಂದ್ರ ಪಪ್ಪಿಯವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹಾಜರುಪಡಿಸಿದ್ರು. ಸಿಕ್ಕಿಂನಲ್ಲಿ ಕೆಸಿ ವೀರೇಂದ್ರ ಪಪ್ಪಿಯವರನ್ನ ಬಂಧನ ಮಾಡಲಾಗಿತ್ತು. ಅಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದಂತಹ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನ್ಯಾಯಾಧೀಶರ ನಿವಾಸದಲ್ಲಿ ಅವರನ್ನ ಹಾಜರುಪಡಿಸಿದ್ರು. ನ್ಯಾಯಾಧೀಶರು ಇಡಿ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಆಗಸ್ಟ್ 28ನೇ ತಾರೀಕಿನವರೆಗೂ 14 ದಿನಗಳ ಕಾಲ ವಶಕ್ಕೆ ನೀಡುವಂತೆ, ತಮ್ಮ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿಕೊಂಡಿತ್ತು ಜಾರಿ ನಿರ್ದೇಶನಾಲಯ. ಇಡಿ ಕಸ್ಟಡಿಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪಪ್ಪಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು ನ್ಯಾಯಾಧೀಶರ ಮುಂದೆ. ಇಡಿ ದಾಳಿ ನಡೆಸಿದ ವೇಳೆ ಕೋಟ್ಯಂತರ ರೂಪಾಯಿ ನಗದು ಪತ್ತೆಯಾಗಿದೆ ಕೆಸಿ ವೀರೇಂದ್ರ ಪಪ್ಪಿಯವರ ನಿವಾಸದಲ್ಲಿ. ವಿದೇಶಗಳಲ್ಲೂ ಕೂಡ ಕೆಸಿ ವೀರೇಂದ್ರ ಪಪ್ಪಿ ಶಾಸಕರು ವ್ಯವಹಾರವನ್ನ ಹೊಂದಿದ್ದಾರೆ. ಕ್ಯಾಸಿನೋ, ಆನ್ಲೈನ್ ಬೆಟ್ಟಿಂಗ್ ಆಪ್ಗಳಲ್ಲೂ ಇವರ ವ್ಯವಹಾರ ಇದೆ. ಹೀಗಾಗಿ ಹೆಚ್ಚಿನ ತನಿಖೆಗೆ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ನೀಡಿ ಅಂತ ಹೇಳಿ ಇಡಿ ಪ್ರತಿವಾದವನ್ನ ಮಾಡಿತ್ತು. ಇಡಿ ಪರ ವಕೀಲರು ಪಪ್ಪಿ ಕಸ್ಟಡಿಗಾಗಿ ಪ್ರತಿವಾದವನ್ನ ಮಂಡಿಸಿದ್ರು. ಆನಂತರ ನ್ಯಾಯಾಧೀಶರು ಆಗಸ್ಟ್ 28ನೇ ತಾರೀಕಿನವರೆಗೆ ಅಂದ್ರೆ 4 ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೆಸಿ ವೀರೇಂದ್ರ ಪಪ್ಪಿಯವರನ್ನ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, 14 ದಿನಗಳ ಕಾಲ ಕಸ್ಟಡಿಗೆ ಕೇಳುತ್ತೆ ಜಾರಿ ನಿರ್ದೇಶನಾಲಯ, ಆದ್ರೆ 4 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಮುಂದೇನಾಗಬಹುದು, ಏನ್ ವಾದ ಪ್ರತಿವಾದ ಆಯ್ತು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸಂದೇಶ್? ವಿದ್ಯಶ್ರೀ, ಈಗಾಗಲೇ ಸಿಕ್ಕಿಂನ ಗ್ಯಾಂಗ್ಟಾಕ್ ನಲ್ಲಿ ಕೆಸಿ ವೀರೇಂದ್ರ ಪಪ್ಪಿ ಅವರನ್ನ ಬಂಧಿಸಿ ಅಲ್ಲಿಂದ ಟ್ರಾನ್ಸೆಂಟ್ ವಾರೆಂಟ್ ಮೇಲೆ ಬೆಂಗಳೂರಿಗೆ ಪೊಲೀಸರು ಇಡಿ ಅಧಿಕಾರಿಗಳು ಅವರನ್ನ ಕರೆತಂದಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಟ್ರಾನ್ಸೆಟ್ ವಾರೆಂಟ್ ಅನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ 48 ಗಂಟೆಗಳ ಕಾಲ ಸಮಯ ಕೂಡ ಇರುತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ. ಹಾಗಾಗಿ ಇವತ್ತು ಸಮಯ ಮುಗಿದ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ ರಜೆ ಇದ್ದಿದ್ರಿಂದ ಇನ್ಚಾರ್ಜ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ 35ನೇ ಸಿಸಿಎಚ್ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಇಡಿ ಅಧಿಕಾರಿಗಳು ಕೆಸಿ ವೀರೇಂದ್ರ ಪಪ್ಪಿ ಅವರನ್ನ ಕಸ್ಟಡಿಗೆ ಕೇಳ್ತಾರೆ. ಅಂದ್ರೆ ನಮ್ಗೆ 14 ದಿನಗಳ ಕಾಲ ಕಸ್ಟಡಿಗೆ ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಆನ್ಲೈನ್ ಮತ್ತೆ ಆಫ್ಲೈನ್ ಬೆಟ್ಟಿಂಗ್ಗೆ ಸಂಬಂಧಪಟ್ಟಂತ ಸಾಕಷ್ಟು ದಾಖಲಾತಿಗಳು ಲಭ್ಯವಾಗಿದೆ. ಜೊತೆಗೆ ವಿದೇಶದಲ್ಲೂ ಕೂಡ ಇವರ ಹಲವು ವ್ಯವಹಾರಗಳು ಕೂಡ ಇರೋದ್ರಿಂದ ಅವರ ಒಂದು ತನಿಖೆಯನ್ನ ಮಾಡಬೇಕು ಅಥವಾ ವಿಚಾರಣೆಯನ್ನ ಮಾಡಬೇಕಾಗತ್ತೆ. ದಾಖಲಾತಿಗಳನ್ನ ಮುಂದಿಟ್ಟು ಫಿಸಿಕಲ್ ಅಪಿಯರೆನ್ಸ್ ಅಲ್ಲೇ ನಾವು ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಎಲ್ಲಾ ದಾಖಲಾತಿಗಳ ಬಗ್ಗೆ ಕ್ಲಾರಿಫಿಕೇಶನ್ ಪಡೆಯೋದಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ 14 ದಿನಗಳ ಕಾಲ ನಮ್ಗೆ ಕಸ್ಟಡಿಗೆ ಬೇಕು ಅಂತ ಹೇಳಿ ಇಡಿ ಪರ ವಕೀಲರು ಪಟ್ಟಣ ಹಿಡಿತಾರೆ ಅಥವಾ ಆ ಒಂದು ಮನವಿಯನ್ನ ಮಾಡ್ತಾರೆ. ಅದಾದ ನಂತರ ಕೆಸಿ ವೀರೇಂದ್ರ ಪಪ್ಪಿ ಪರವಾಗಿ ವಕೀಲರು ಕೂಡ ವಾದವನ್ನ ಮಾಡಿ ಇಲ್ಲಿ ಏನು ಈಗಾಗಲೇ ಎಲ್ಲಾ ದಾಖಲಾತಿಗಳು ಕೂಡ ಸಿಕ್ಕಿರೋದ್ರಿಂದ ಅದನ್ನ ಕ್ಲಾರಿಫಿಕೇಶನ್ ಪಡೆಯೋದಕ್ಕೆ 1 ಅಥವಾ 2 ದಿನಗಳು ಸಾಕು ಅನ್ನೋ ಒಂದು ಮನವಿಯನ್ನ ಕೂಡ ಮಾಡ್ತಾರೆ. ಆದ್ರೆ ಸದ್ಯ 14 ದಿನಗಳ ಕಾಲ ಏನ್ ಕಸ್ಟಡಿಗೆ ಕೇಳಿದ್ದು ಅದನ್ನ ಆ ಒಂದು ಮನವಿಯನ್ನ ಅಥವಾ ಆ ಒಂದು ಮನವಿಯ ಡೀಟೇಲ್ಸ್ ಅನ್ನ ಪಡೆದುಕೊಂಡು ನಂತರ 5 ದಿನಗಳ ಕಾಲ ಅಂದ್ರೆ 28ನೇ ತಾರೀಕಿನವರೆಗೂ ಕೂಡ ಕಸ್ಟಡಿಗೆ ಈಗ ನ್ಯಾಯಾಧೀಶರು ನೀಡಿರುವಂತದ್ದು. ಹಾಗಾಗಿ 28ನೇ ತಾರೀಕು ಅಂದ್ರೆ ಬುಧವಾರ ಮತ್ತೆ ಇವರನ್ನ ವಿಚಾರಣೆ ನಡೆಸಿ ಅವತ್ತು ಕೂಡ ರಜೆ ದಿನ ಇರೋದ್ರಿಂದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಅಂದ್ರೆ ಅವರ ನಿವಾಸದಲ್ಲಿ ಯಲಹಂಕದಲ್ಲಿರುವಂತ ಅವರ ನಿವಾಸದಲ್ಲಿ ಮತ್ತೆ ಹಾಜರುಪಡಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಏನಾದ್ರೂ ಮತ್ತೆ ವಿಚಾರಣೆಗೆ ಕೇಳುವಂತ ಚಾನ್ಸಸ್ಗಳು ಕೂಡ ಇರ್ತವೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ 5 ದಿನ ವಿಚಾರಣೆ ಮಾಡಿದ್ವಿ, ಆದ್ರೆ ನಮ್ಗೆ ಇನ್ನೂ ಕೂಡ ವಿಚಾರಣೆ ಮಾಡುವಂತದ್ದು ಬಾಕಿ ಇದೆ ಅಂತೇಳಿ ಮತ್ತೆ ವಿಚಾರಣೆಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತವೆ. ಆದ್ರೆ ಈಗ ಏನು 28ನೇ ತಾರೀಕುವರೆಗೂ ಕೂಡ ಕಸ್ಟಡಿಗೆ ನೀಡಿರೋದ್ರಿಂದ ಇವತ್ತಿನಿಂದ ಒಂದು ವಿಚಾರಣೆಯನ್ನ ಅಂದ್ರೆ ಸಿಕ್ಕಿರುವಂತಹ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಏನೆಲ್ಲ ದಾಖಲಾತಿಗಳನ್ನ ಅಥವಾ ಚಿನ್ನಾಭರಣ ಅಥವಾ ನಗದು ಇವೆಲ್ಲವನ್ನು ಕೂಡ ಈಗಾಗಲೇ ಏನು ಪಂಚನಾಮೆ ಮಾಡಿದ್ದಾರೆ, ಸೀಸ್ ಮಾಡಿ ಅಥವಾ ಒಂದ್ ಕಡೆ ಕ್ರೋಢೀಕರಿಸಿ ಪಂಚನಾಮೆಯನ್ನ ಮಾಡಿದ್ದಾರೆ. ಆ ಪಂಚನಾಮೆ ಮಾಡಿರುವಂತಹ ವಸ್ತುಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕೇಳ್ತಾರೆ. ಅಂದ್ರೆ ಇಲ್ಲಿ ಆ ಒಂದು ನಗದು ಆಗಿರ್ಬೋದು, ಚಿನ್ನಾಭರಣಕ್ಕೆ ನೀವು ದಾಖಲಾತಿಗಳನ್ನ ಕೊಡಿ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಆ ದಾಖಲಾತಿಗಳನ್ನ ಕೊಟ್ರೆ ನಂತರ ಬೆಟ್ಟಿಂಗ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಚಾರಣೆ ನಡೀತಾ ಹೋಗುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.